ಸಿನಿ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯಾಕಂದರೆ ಇನ್ನು ಮುಂದೆ ಏಕರೂಪದ ಟಿಕೆಟ್ ದರವನ್ನು ನಿಗದಿ ಮಾಡ್ತಾ ಇದೆ ಸರ್ಕಾರ. ಶುಕ್ರವಾರವೂ ಒಂದೇ ರೇಟ್ ಇರುತ್ತೆ, ಬುಧವಾರವೂ ಒಂದೇ ರೇಟ್ ಇರುತ್ತೆ, ಎಲ್ಲ ದಿನಗಳಲ್ಲಿ ಒಂದೇ ದರ ಇರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಸಿನಿ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು. ಯಾಕಂದರೆ ಇನ್ನು ಮುಂದೆ ಏಕರೂಪದ ಟಿಕೆಟ್ ದರವನ್ನು ನಿಗದಿ ಮಾಡ್ತಾ ಇದೆಯಂತೆ. ಅಂದರೆ ಒಂದೇ ದರ, ಎಲ್ಲ ಕಡೆ ಹೋದರೂ ನೀವು ಒಂದೇ ರೇಟ್ ಇರುತ್ತೆ ಟಿಕೆಟ್ನ ಒಂದು ಬೆಲೆ ಅಂತ ಹೇಳ್ತಾ ಇರುವಂಥದ್ದು. ಶುಕ್ರವಾರ ಆಗಿರ್ಬೋದು, ಶನಿವಾರ, ಭಾನುವಾರ, ಸೋಮವಾರ, ಎಲ್ಲ ವಾರ ಕೂಡ ನಿಮಗೆ ಒಂದೇ ರೀತಿಯ ಟಿಕೆಟ್ ದರ ಇರುತ್ತೆ. ಮಲ್ಟಿಪ್ಲೆಕ್ಸ್ನಲ್ಲಾದರೂ ಹೋಗಿ ನೀವು, ಅಥವಾ ನಾರ್ಮಲ್ ಥಿಯೇಟ್ರ್ಗಳಲ್ಲಾದರೂ ಹೋಗಿ, ಮಾಲ್ಗಳಲ್ಲಾದರೂ ಹೋಗಿ, ಎಲ್ಲಾದರೂ ಹೋಗಿ ನೀವು, ಎಲ್ಲ ಕಡೆ ಒಂದೇ ರೇಟ್. ಎಲ್ಲ ಕಡೆ ಸಿನಿಮಾ ಟಿಕೆಟ್ 200 ರೂಪಾಯಿ ಅಂತ ಹೇಳ್ತಾ ಇದೆ. ಎಲ್ಲ ರೀತಿಯ ಒಂದು ತೆರಿಗೆಯನ್ನು ಹೊರತುಪಡಿಸಿ ಟಿಕೆಟ್ ದರ 200 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಇಂತಹ ಒಂದು ಮಹತ್ವದ ಅಧಿಸೂಚನೆ ಬಂದಿರುವಂಥದ್ದು. ಮಲ್ಟಿಪ್ಲೆಕ್ಸ್ಗಳಲ್ಲಿ ನಡೀತಿದ್ದಂತಹ ಒಂದು ಲೂಟಿಗೆ ಸರ್ಕಾರ ಬ್ರೇಕ್ ಹಾಕ್ತಾ ಇದೆ. ಆದರೆ ಪ್ರೀಮಿಯಂ ಸೌಲಭ್ಯದ ಮಲ್ಟಿಪ್ಲೆಕ್ಸ್ಗಳಿಗೆ ವಿನಾಯಿತಿಯನ್ನು ನೀಡಿದೆ. ನೋಡಿ, ಈ ಹಿಂದೆ ಸಿನಿಮಾಗಳು ಅಂತ ಬಂದಾಗ ಫಸ್ಟ್ ಶೋ ಅಥವಾ ಏನದು ಸೆಲೆಬ್ರಿಟಿಗಳದೊಂದು ಶೋ ಏನೋ ಮಾಡ್ತಾ ಇದ್ರು, ಫ್ಯಾನ್ ಶೋ ಅಂತ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಟಿಕೆಟ್ ದರ ತುಂಬ ಹೆಚ್ಚಾಗ್ತಿತ್ತು, ನಿರೀಕ್ಷೆಗೂ ಮೀರಿ. ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಂದಂತೂ ಸಾಕು, 1000 ಗಟ್ಟಲೆ ಟಿಕೆಟ್ ಹೋಗ್ತಾ ಇತ್ತು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೂಡ ಅಷ್ಟೇ. ನಾರ್ಮಲ್ ಥಿಯೇಟ್ರ್ಗಳಲ್ಲಿ ಬೆಲೆ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಮಲ್ಟಿಪ್ಲೆಕ್ಸ್ನಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ರೇಟ್ ಜಾಸ್ತಿ ಆಗ್ತಾನೆ ಇರುತ್ತೆ. ಆ ಒಂದು ಸಿನಿಮಾ ಯಾವ ರೀತಿಯಾಗಿ ಓಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಹೀಗಾಗಿ ಜನರ ಒಂದು ಹಣವನ್ನು ಲೂಟಿ ಮಾಡ್ತಿದ್ವು ಈ ಒಂದು ಮಲ್ಟಿಪ್ಲೆಕ್ಸ್ಗಳು, ಮಾಲ್ಗಳು ಇರುವಂಥ ಒಂದು PVR ಈ ಥರ ಒಂದು ಏನು ಇರುತ್ತಲ್ಲ ಮಲ್ಟಿಪ್ಲೆಕ್ಸ್ ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ, ಅಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ರು ಸಿನಿಪ್ರಿಯರಿಂದ. ಈಗ ಅದಕ್ಕೆಲ್ಲ ಕೂಡ ಸರ್ಕಾರ ಬ್ರೇಕ್ ಹಾಕಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಎಲ್ಲ ಕಡೆ ಕೂಡ ಈಗ ಟಿಕೆಟ್ 200 ರೂಪಾಯಿ. ಯಾಕಂದರೆ ನಾರ್ಮಲ್ ಆಗಿರುವಂಥ ಥಿಯೇಟರ್ಗಳಲ್ಲಿ ಕೂಡ 200 ರೂಪಾಯಿ, 150 ಆ ಥರ ಇರ್ತಾ ಇತ್ತು ಸಿನಿಮಾಗಳ ಒಂದು ರೇಟು. ಅದೇ ರೇಟನ್ನು ಈಗ ಮಲ್ಟಿಪ್ಲೆಕ್ಸ್ಗಳಿಗೆ ತಂದು ನಿಗದಿ ಮಾಡಿರುವಂಥದ್ದು ಸರ್ಕಾರ. ಇದೊಂದು ಒಳ್ಳೆಯ ಯೋಚನೆ ಅಂತ ಹೇಳ್ಬೋದು. ಯಾಕಂತಂದರೆ ತುಂಬ ರಶ್ ಇರುವಂತಹ ಸಿನಿಮಾ, ತುಂಬ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಚೆನ್ನಾಗಿ ಓಡ್ತಾ ಇದೆ, ನಾವು ಅದಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗ ಕೆಲವರಿಗೆ ಟಿಕೆಟ್ ಜಾಸ್ತಿ ಇದೆಯಪ್ಪ, ಯಾಕೆ ಹೋಗೋದು ಬಿಡು, ಬೇಡ, ಟಿ ವಿಯಲ್ಲಿ ಬಂದಾಗ ಇಲ್ಲ OTTಲಿ ಬಂದಾಗ ನೋಡ್ಕೊಂಡ್ಬಿಡೋಣ ಅಂತ ಕೆಲವರು ಸುಮ್ಮನೆ ಆಗ್ತಾ ಇದ್ರು. ಆದರೆ ಈಗ ಹಾಗಲ್ಲ, ನೀವು ಅಲ್ಲಿ ಹೋದರೂ ಇಲ್ಲಿ ಹೋದರೂ ಎಲ್ಲ ಕಡೆಯೂ ಕೂಡ ಒಂದೇ ರೀತಿಯ ಒಂದು ರೇಟ್ ಅಂತ ಹೇಳ್ತಾ ಇದೆ. ಅದು ಕೇವಲ ಬರೀ 200 ರೂಪಾಯಿ ಅಂತ ಹೇಳಿರುವಂಥದ್ದು. ಸರ್ಕಾರ ಈ ರೀತಿಯಾದಂತಹ ಒಂದು ಮಹತ್ತರವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ಒಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.